ಏನಿದೆ ಇಲ್ಲಿ? ಏನು ಕಷ್ಟ ಬರೋ ಇದು. ಆದಿಮಾನವನಿಂದ ಹಿಡಿದು ಬುದ್ಧ ಜೈನರವರೆಗೂ ಎಲ್ಲ ಇಲ್ಲಿ ಕಥೆಗಳು ನಡೆದೋಗಿದೆ. ಜಿಂಚಾಕ್ ಲೈಟ್ಗಳು ಕೂಡ ಹಾಕಿದ್ದಾರೆ, ಅದಕ್ಕೋಸ್ಕರ ಜಾರ್ತಾ ಇದೆ, ತುಂಬ ಜಾರ್ತಾ ಇದೆ. ಹಲೋ, ನಾವಿವಾಗ ಬೇಲೂಮ್ ಕೇವಲ್ಲಿ ಇದ್ದೀವಿ. ಇಲ್ಲಿ ನೋಡಿ, ಈ ಥರ ಇದೆ ಪ್ಲೇಸು. ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಇದು ಪ್ಲೇಸ್ ಅಂತ. ಇದು ತುಂಬ ಹಿಸ್ಟಾರಿಕಲ್ ಪ್ಲೇಸ್, ಯಾಕೆಂದರೆ ಆದಿಮಾನವನಿಂದ ಹಿಡಿದು ಬುದ್ಧ ಜೈನರವರೆಗೂ ಎಲ್ಲ ಇಲ್ಲಿ ಕಥೆಗಳು ನಡೆದೋಗಿದೆ. ಒಳಗಡೆ ಹೋಗೋಣ. ಓಕೆ, ಥ್ಯಾಂಕ್ ಯು. ಒಳಗಡೆ ಫುಲ್ಲು ಬೆಚ್ಚಗಿದೆ ಇದು. ಲಾಸ್ಟ್ ಟೈಮ್ ಆಲ್ಮೋಸ್ಟ್ ಒಂದು 5 years ಬ್ಯಾಕ್ ಇಲ್ಲಿ ಬಂದಿದ್ದು, ಅವಾಗಿನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಇಲ್ಲಿ ನೋಡಿ ಯಾವ ಥರ ಇದೆ ಇದು. ಇಲ್ಲಿ ಆದಿಮಾನವನ ಕಾಲದ ಪಳೆಯುಳಿಕೆಯಿಂದ ಹಿಡಿದು ಬುದ್ಧ, ಜೈನರು ಕೂಡ ಇದನ್ನು ಒಳಗಡೆ ಇದ್ದರು. ನೋಡಿ ಯಾವ ಥರ ಇದೆ ಇದು. ಸೊ ಎಷ್ಟೊಂದು ಮಾರ್ಕ್ಗಳು ಕೂಡ ಹಾಕಿದ್ದಾರೆ ಇಲ್ಲಿ. ಓ, ಸುಮಾರು ಆಲ್ಮೋಸ್ಟ್ 41 ಮೀಟ್ರ್ ಆಳ ಇದೆ ಅಂತ ಹೇಳ್ತಾರೆ. ನೋಡೋಣ ಒಳಗಡೆ ಹೋಗಿ ಯಾವ ಥರ ಇದೆ ಇದು ಅಂತ. ತುಂಬ ಸ್ಲಿಪ್ಪರಿ ಇದೆ ಮತ್ತು ಕೆಸರು ತುಂಬ ಆಗಿದೆ. ಇಲ್ಲಿ ಚಪ್ಪಲಿ ಹಾಕ್ಕೊಂಡು ಬರಬಾರ್ದು. ಇಲ್ಲಿ ಫುಲ್ಲು ಜಿಂಚಾಕ್ ಲೈಟ್ಗಳು ಕೂಡ ಹಾಕಿದ್ದಾರೆ, ಅದಕ್ಕೋಸ್ಕರ ಫುಲ್ಲು ಜಿಂಚಾಕ್ ಕಲರ್ ಬರ್ತಾಯಿದೆ. ಡಿಸ್ಕೋ ಕಲರ್ ಹಾಕಿದ್ದಾರೆ ಇಲ್ಲಿ. ಒಂದೇ ನೋಡಿ ಯಾವ ಥರ ಇದೆ ಅಂತ. ಒಳಗಡೆ ತುಂಬ ಹ್ಯೂಮಿಡ್ ಎನ್ವೈರನ್ಮೆಂಟ್ ಇದೆ ಇಲ್ಲಿ. ಮತ್ತು ಕೆಳಗಡೆ ತುಂಬ ಕೆಸರಿದೆ. ಇದು ಗಂಡಿಕೊಟ್ಟ ಅನ್ನೋ ಪ್ಲೇಸಿಗೆ ನೀವು ಆಂಧ್ರ ಪ್ರದೇಶಲ್ಲಿ ಬಂದರೆ ಅಲ್ಲಿಂದ ಇಲ್ಲಿಗೆ ಒಂದು 1.5 hour ಜರ್ನಿ. ಇದ್ರ ಹೆಸರು ಬೇಲಮ್ ಕೇವ್ಸ್ ಅಂತ. ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು. ಓಹೋ, 1 second. ಕೆಸರು ತುಂಬ ಮೇಂಟೆನೆನ್ಸ್ ಅಷ್ಟಕ್ಕಷ್ಟೇ ಇದೆ ಇಲ್ಲಿ, ಅಷ್ಟೇನು ಚೆನ್ನಾಗಿಲ್ಲ. ಆವಾಗ ಏನಕ್ಕೆ ಈ ಬುದ್ಧ ಮತ್ತು ಜೈನರು ಈ ಥರ ಗುಹೆಗಳಲ್ಲಿ, ನೀವು ಎಷ್ಟೊಂದು ಕಡೆ ನೋಡಿದಾಗ ಈ ಗುಹೆಗಳಲ್ಲಿ ಅವರು ಮತ ಪ್ರಚಾರ ಇರ್ಬೋದು ಅಥವಾ ಎಜುಕೇಷನ್ ಸೆಂಟರ್ ಆಗಿತ್ತಂದರೆ ಯಾವುದು ಕನ್ಸ್ಟ್ರಕ್ಷನ್ ಕಾಸ್ಟ್ ಇಲ್ಲ ಅದಕ್ಕೆ ಈ ಗುಹೆಗಳಲ್ಲಿ. ಸೊ ಅದಕ್ಕಾಗಿ ಈ ಥರ ಗುಹೆಗಳು ಸಿಕ್ಕಾಗ ಇಲ್ಲಿ ತುಂಬ ಎಷ್ಟೊಂದು ಕಡೆ ಈ ಗುಹೆಗಳನ್ನೇ ಒಂದು ಎಜುಕೇಷನ್ ಸೆಂಟರ್ ಥರ ಮಾಡ್ಕೊಂಡಿರ್ತಾರೆ ಅವರು. ಓಹೋ, ತುಂಬ ಸ್ಲಿಪ್ಪರಿ ಇದೆ. ಜಾರ್ತಾ ಇದೆ, ತುಂಬ ಜಾರ್ತಾ ಇದೆ. ಯಾಕೆಂದರೆ ಇಲ್ಲಿ ನೀರು ಬರ್ತಾ ಇದೆ ಮೇಲಿಂದ. ಸೊ ಅದರಿಂದಾಗಿ ತುಂಬ ಸ್ಲಿಪ್ಪರಿ ಇದೆ ಇಲ್ಲಿ ಜಾಗ. ಅಷ್ಟು ಅಯ್ಯ, ತುಂಬ ಜಾರುತ್ತಿಲ್ಲಿ. ಹುಷಾರಾಗಿ ಇಳಿಬೇಕಿಲ್ಲಿ, ಪೂರ್ತಿ ಕೆಸರಾಗಿ ಹೋಗಿದೆ. ಒಂದು ರಾಂಗ್ ಹೆಜ್ಜೆ ಇಟ್ಟರು ಕೆಳಗಡೆ.
ಒಂದು ರಾಂಗ್ ಹೆಜ್ಜೆ ಇಟ್ಟರೆ ಕೆಳಗಡೆ ಬಿದ್ದೋಗ್ತೀವಿ, ಆ ಥರ ಇದೆ ಪ್ಲೇಸ್ ಇದು. ಕಂಬಗಳು ಇಟ್ಕೊಂಡು ನಡಿಬೇಕು. ಸೊ ಇಲ್ಲಿ ಈ ಥರ ಪ್ಲೇಸ್ಗಳಿಂದ ನೀರು ಬರ್ತಾ ಇದೆ ಕೆಳಗಡೆ. ಇದು ಇವರು ಮೋಸ್ಟ್ಲಿ ಇದು ಆರ್ಟಿಫಿಷಿಯಲಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಿ ಮೇಲಿಂದ ನೀರು ಬರ್ತಾ ಇದೆ. ಸೊ ಅದರಿಂದಾಗಿ ಕೆಳಗಡೆ ಪೂರ್ತಿ ಕೆಸರು ಗದ್ದೆ ಆಗೋಗಿದೆ. ಇಲ್ಲೇ ಎಲ್ಲ ಕೆಸರು ಹಾಡ್ಕೊಂಬಂದಿರೋದು ಅನ್ಸುತ್ತೆ ಎಷ್ಟೊಂದು ಜನ. ಇಲ್ಲಿ ನೋಡಿ ಎಷ್ಟು ಕಷ್ಟಪಟ್ಟು ಬರಬೇಕಿಲ್ಲಿ. ಇಲ್ಲಿ ನೋಡಿ ತುಂಬ ಕಷ್ಟ ಬರಬೇಕು, ಕಾಲು ಕೈಲ ಹಾಳಾಗುತ್ತೆ. ತಮ್ಮ ಮಾದೆಲ್ಲ ಒಂದು ಹ್ಯಾಂಡ್ ಕೊಟ್ಟು ಹೇಳ್ಕೊಳ್ಳೋಣ ಅವ್ರನ್ನ. ಕಷ್ಟ ಇದೆ, ಕೆಸರು ಗಂಟೆ ಆಗೋಗಿತ್ತು. ನನ್ನ ಮಕ್ಳಿಗೇನು ಮೇಂಟೈನ್ ಮಾಡಿಲ್ಲ ನನ್ನ ಮಕ್ಕಳು. Esquema aqui. Tomara que não venha com louco. Aqui, cama de machamento. Eu vou tentar. ಕಲ್ಲು ಜಾರುತ್ತೆ, ಇದು ಜಾರುತ್ತೆ ಗುರುವೆ. ಏನು ಬೆವರ್ಸಿ ಪ್ಲೇಸ್ ಮಾಡಿದ್ದಾರೆ ಇವರು. ಕಚ್ಚ 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 ಕಚ್ಚ. ಎಷ್ಟೊಂದು ಜನ ಬಿದ್ದಿದ್ದಾರೆ ಕೂಡ. ಏನು ಕಷ್ಟ ಗುರು ಇದು. ಕೆಸರು ಗದ್ದೆ. ಆಚೆ ಎಷ್ಟೊಂದು ಜನ ಫಿಶ್ ಸ್ಪಾ ತೊಗೊಳ್ತಾಯಿದ್ರು. ಇವಾಗ ಗೊತ್ತಾಗ್ತದೆ ಏನಕ್ಕೆ ಫಿಶ್ ಸ್ಪಾ ತೊಗೊಳ್ತಾಯಿದ್ರು ಅಂತ. ಅಷ್ಟು ಕೆಸರು ಗದ್ದೆ ಆಗೋಗಿದೆ ಇಲ್ಲಿ. ದಿಯೋಸ್ ಗುರುವೆ. ವೀಕೆಂಡ್ ಎಕ್ಸೈಟ್ಮೆಂಟ್ ಇದು. ಒಳ್ಳೇದಾಯ್ತು ನಾವು ಚಪ್ಪಲಿಯೆಲ್ಲ ಆಚೆ ಬಿಟ್ಟು ಬಂದಿದ್ದು. ಇಲ್ಲಿ ನೋಡಿ ಯಾವ ಥರ ಇದೆ. ಏನು 5 ವಯಸ್ಸದ್ದು ಇವ್ರು ಇಂಪ್ರೂವ್ಮೆಂಟ್ ಮಾಡಿಲ್ಲ ಇಲ್ಲಿ. ಇದು ಯಾವುದೋ ಸ್ಕ್ಯಾಮ್ ಮಾಡಿ ದುಡ್ಡು ತಿಂದು ಹಾಕಿರೋ ಥರ ಇದೆ. 3rd ಕ್ಲಾಸ್.
ಓ, ಕಲ್ಲಿನ ಮೇಲೆ ಕೆಸರು ಕೂತ್ಕೊಬಿಟ್ಟಿದೆ. ಇಲ್ಲಿ ನೋಡಿ, ಕಲ್ಲು ಹಾಕಿದ್ದಾರೆ, ಆ ಕಲ್ಲು ನೈಸ್ ಕಲ್ಲು ಹಾಕ್ಬಿಟ್ಟಿದೆ, ಅದ್ರ ಮೇಲೆ ಕೆಸರು ಕೂತ್ಕೊಂಡ್ಬಿಟ್ಟಿದೆ. ಜಾರ್ತಾ ಇದೆ, ಎಲ್ಲಿ ಕಾಲಿಟ್ಟರೆ ಜಾರುತ್ತೆ, ಚುಚ್ಚುತ್ತೆ. ಇಲ್ಲಿಗೆ ಬರೋದೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಇದೇ ನೈಸ್ ಎಕ್ಸ್ಪೀರಿಯನ್ಸ್ ಅಲ್ಲ. ಜಾರ್ತಾ ಇದೆ. ಇಲ್ಲಿ ಸರಿಯಾಗಿ ಬಿದ್ದಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಲಿಟ್ರಲಿ ಜಾರ್ತಾ ಇದೆ. ಇದು ಕಡಪ ಕಲ್ಲು ಹಾಕಿದ್ದಾರೆ ಇಲ್ಲಿ. ಸೊ ಪವರ್ ಇಂಜಿನಿಯರಿಂಗ್. ಅರೆ, ಸೈಡಲ್ಲಿ ಇಟ್ಕೊಳ್ಳೋಣ ಫಸ್ಟ್. ಬೀಳ್ತೀನಿ, ಗ್ಯಾರಂಟಿ ಬೀಳ್ತೀನಿ ಇದರಲ್ಲಿ. ಇವಾಗ ಸ್ವಲ್ಪ ಆರಾಮಾಯಿತು. ಆಲ್ಮೋಸ್ಟ್ ಒಂದು 41 ಮೀಟರ್ ಕೆಳಗಡೆ ಇದೆ. ಫುಲ್ಲು ಬೆವರ್ತಾ ಇದ್ದೀವಿ ಇಲ್ಲಿ. ಎಷ್ಟೊಂದು ಕ್ಲೋಸ್ ಕೂಡ ಮಾಡಿದ್ದಾರೆ. ಏನಿದೆ ಸರ್ ಒಳಗಡೆ? ಏನಿಲ್ಲ, ಇದೇ ಥರ ಇದೆ. ಕೆಸರೇನಾ? ಕೆಸರು ಇದೆ, ಅಲ್ಲೊಂದು ಸ್ವಲ್ಪ ನೀರಲ್ಲಿ ಇದೆ. ನೋಡ್ಬೋದು. ಓಕೆ, ಥ್ಯಾಂಕ್ ಯು. ಓಕೆ, ಸರಿ. ವಾ, ಏನಿದೆ ಇಲ್ಲಿ? ಹಾಂ, ಇವಾಗ ಸರಿ ಹೋಯ್ತು. ಅರ್ಧದವರೆಗೂ ತುಂಬ ಕೆಸರಿದೆ, ಕಾಲಿಡೋಕ್ಕಾಗೋದಿಲ್ಲ. ಕೆಸರು ಗದ್ದೆ ಥರ ಇದೆ, ಪ್ಲಸ್ ಕಲ್ಲಿದೆ, ಚುಚ್ಚುತ್ತೆ. ಮನೆ ಓಡಾಡೋದಕ್ಕೆ ಏನೇನು ಕಷ್ಟಗಳಾಗಬೇಕು ಎಲ್ಲ ಇದೆ ಅಲ್ಲಿ. ಓ, ಇದನ್ನು ತೋರಿಸ್ಬೇಕು ನೋಡಿ ಯಾವ ಥರ ಇದೆ. ದುರ್ಗಮ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ಅಮ್ಮ, ಈ ಥರ ಇದೆ ಇದು ಕೋಟೆ. ಇದೆಲ್ಲ ಇವ್ರು ಕಟ್ಟಿದ್ದಾರೆ. ಆಮೇಲೆ ಮೋಸ್ಟ್ಲಿ ಕೆಲವೊಂದು ಕಟ್ಟಿದ್ದಾರೆ ಅನಿಸುತ್ತೆ, ಕೆಲವೊಂದು ಕಡೆ ಸಿಮೆಂಟ್ ಮಾಡಿದ್ದಾರೆ, ಕೆಲವೊಂದು ನ್ಯಾಚುರಲ್ ಆಗಿದೆ. ಇದು ನ್ಯಾಚುರಲ್ ಆಗಿದೆ ಅನಿಸುತ್ತೆ. ಇದೊಂದು ಕೊರೆದಿದ್ದಾರೆ ಒಳಗಡೆ. ತುಂಬ ಅಧ್ವಾನ ಇದಾಗಿದೆ ಇದು. ಟೂರಿಸಮ್ ಇದೇ ಬೇರೆ ದೇಶಗಳಲ್ಲಿ ಇದ್ದಿದ್ದರೆ ಎಷ್ಟು ಡೆವಲಪ್ ಮಾಡ್ತಾಯಿದ್ರು. ಯಾವುದೇ ರೀತಿ ಪೂರ್ ಇಂಜಿನಿಯರಿಂಗ್ ಮಾಡಿ ಎಲ್ಲ ಕಡೆ ಸೋರ್ತಾ ಇದೆ. ಅದರಿಂದಾಗಿ ಕೆಸರು ಗದ್ದೆ ಹಾಕೋಗ್ಬಿಟ್ಟಿದೆ ಒಳಗಡೆ. 3rd ಕ್ಲಾಸ್, 0 ಮಾರ್ಕ್ಸ್. ಓ, ಗುಹೆಯ ಒಳಗಡೆ ಯಾರೂ ಇಲ್ಲ. ಯಾರೂ ಇಲ್ಲ ಇಲ್ಲಿ. 5 ಗಂಟೆಗೆ ಬೇರೆ ಕ್ಲೋಸ್ ಆಗುತ್ತೆ. ಹಾವು ಗೀವಿದ್ರೆ ಕಷ್ಟ ಇಲ್ಲಿ. ನೋಡಿ ಯಾವ ಥರ ಇದೆ ಇದು. ಏನಿಲ್ಲ, ಎ ಸಿ ಹಾಕಿದಾರಾ ಹೆಂಗಂತೆ? ಓ, ಇಲ್ಲಿ ಎ ಸಿ ಹಾಕಿದ್ದಾರೆ. ಫುಲ್ ತಣ್ಣಗೆ ಬರ್ತಾ ಇದೆ ಗಾಳಿ, ಸಮಸ್ಯೆ ಆಗಬಾರ್ದಂತ ಎ ಸಿ ಹಾಕಿದ್ದಾರೆ. ಓ ಗುರುವೆ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕಿರಿದಾಗಿದೆ ಜಾರಿ.
ಇಲ್ಲೇ ದಾರಿನೇ ಕಾಣಿಸ್ತಾ ಇಲ್ಲಿ ನೋಡಿ ಎಷ್ಟು ಹತ್ರ ಇದೆ. ಓ, ಅರ್ಧ ಅಂತೂ ಪೂರ್ತಿ ಅರ್ಧ ದಾರಿ ತುಂಬ ಹಾಳಾಗಿದೆ. ಈಗ ಮುಂದೆ ಬರ್ತಾ ಬರ್ತಾ ಕಡಿಮೆ ಆಯ್ತು, ಕಿಸರೆಲ್ಲ ಇಲ್ಲ. ಮೋಸ್ಟ್ಲಿ ಇದು ಮಳೆ ಅವಾಂತರ ಆಗಿರೋದು. ಓಹೋ ಹೋ, ಇಲ್ಲ ಬರ್ತಾ ಇದ್ದಾರೆ. ಅರೌಂಡ್ 5 o'clock ಅಷ್ಟೊತ್ತು ವಾಪಸ್ ಬರಬೇಕು. 5 ಗಂಟೆಗೆ ಕ್ಲೋಸ್ ಆಗುತ್ತೆ ಅನಿಸುತ್ತೆ. ಸೊ ಇಲ್ಲಿ ನೋಡಿ, ಈ ಥರ ಇದೆ. ಇಲ್ಲೇನಿದೆ, ಮುಂದೆ ಒಂದು ಪ್ಲೇಸ್ ಇದೆ, ನೋಡೋಣ ಅದೇನಂತ. ಓಕೆ ಓಕೆ ಓಕೆ, ಯಾ ಶೋರ್. ನೋ, ಬ್ಯಾಂಗ್ಳೂರ್. ಯಾ. ಸೊ ಓಕೆ, ಇಲ್ಲಿ ಒಂದು ನನಗೆ ಸಬ್ಸ್ಕ್ರೈಬರ್ಸ್ ಐಡಿಯಾ ಸಿಕ್ತು. ಇಲ್ಲಿ ನಾವು ಎಷ್ಟೊಂದು ಜನ ಮೀಟ್ ಮಾಡ್ತೀವಲ್ಲ, ಅವ್ರಿಗೆ ನಾವು ಹೇಳಿದ್ರೆ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಅಂದರೆ ತುಂಬ ಕ್ಯೂರಿಯಸ್ ಆಗಿರ್ತಾರೆ. ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ ಇಮಿಡಿಯೇಟಾಗಿ, ಅಂದರೆ ಅವರು ಬಂದಿರ್ತಾರೆ ವಿಡಿಯೋದಲ್ಲಿ ಅಂತ. ಅವ್ರು ಹೇಳಿದ್ರು ಕೈಯಲ್ಲಿ ಹಿಡ್ಕೊಂಡು ಹೋಗೋಣ ಅಂತ. ಇಲ್ಲ ಜಾರುತ್ತೆ ಗುರುವೆ, ಚೆನ್ನಾಗಿ ಜಾರುತ್ತೆ. ವಾಪಸ್ ಹೋಗ್ತಾ ಇದ್ದಾರೆ. ಮೇಲೆ ಹತ್ತು ಬರಬೇಕಾದ್ರೆ ಅಷ್ಟು ಸಮಸ್ಯೆ ಆಗೋದಿಲ್ಲ, ಇಳಿಬೇಕಾದ್ರೆ ತುಂಬ ಸ್ಲೋಪ್. ಇಲ್ಲಿ ನೋಡಿ ಯಾವ ಥರ ಇದೆ. ಓ ಅಮ್ಮ, ಅಯ್ಯೋ ಗುರುವೆ, ಹೋಗೋಣ. ಯಾವ ಥರ ಇದೆ ವಾಟರ್ ಫಾಲ್ಸ್ ಅಂತ. ವಾಟರ್ ಫಾಲ್ಸ್ ಇದೆ ಅಂತ ನೋಡೋಣ. ಪಾತಾಳ ಗಂಗಾ, ಪಾತಾಳ ಗಂಗಾ ಅಂತ ಹಾಕಿದ್ದಾರೆ. ಪಾತಾಳ ಗಂಗಾ ಇಲ್ಲ ಇದೆಯಾ ಒಳಗಡೆ? ಓಕೆ, ಹಾಂ. ಟ್ರಾವೆಲ್ ಗಿವೆಲ್, ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಮೇಲೆ ಶಿವಲಿಂಗ ಫಾರ್ಮ್ ಆಗಿದೆ ಅಂತ ರಿವರ್ಸಲ್ಲಿ ನೋಡೋಣ ಯಾವ ಥರ ಫಾರ್ಮ್ ಆಗಿದೆ. ಅಮ್ಮ ಏನು ಸ್ವಲ್ಪ ಓದ್ಬಿಟ್ಟು ಹೇಳಿ. ಕೋಟಿ ಲಿಂಗಂ, ಲಿಂಗಾಲು, ಕೋಟಿ ಲಿಂಗಾಲು. ಇಲ್ಲಿ ನೋಡಿ ಯಾವ ಥರ ಇದೆ. ಓ ಅಮ್ಮ, ಬೆವ್ತೋಗ್ಬಿಟ್ಟೆ. ಫುಲ್ ಶೆಕೆ ಕಿತ್ಕೊಂಡೆ. ಕೆಳಗಡೆ ಪಾತಾಳ ಗಂಗಾ ಕೂಡ ಇದೆ. ಇಲ್ಲಿ ಏನು ಲಿಂಗ ರಿವರ್ಸ್ ಆಗಿದೆಯಂತೆ. ಯಾವ ಥರ ಇದೆ ನೋಡೋಣ. ಓ ಇಲ್ಲಿ ನೋಡಿ. ಸೊ
ಇದೆಲ್ಲ ರಾಕ್ ಫಾರ್ಮ್ ಆಗಿರೋದು ಇದು. ಅದ್ರ ಮೇಲೆ ಸ್ವಲ್ಪ ಸಿಮೆಂಟ್ ಮಾಡಿದ್ದಾರೆ ಇಲ್ಲಿ ಅನಿಸುತ್ತೆ. ಇಲ್ಲ, ಸಿಮೆಂಟ್ ಮಾಡಿದ್ದಾರೆ. ಇದು ರಾಕ್. ಅದು ತುಂಬ ವರ್ಷಗಳ ಕಾಲ ನೀರು ಬಿದ್ದು ಬಿದ್ದು ಆಗಿರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ನನ್ನ ಮೇಲಿದೆಲ್ಲ ತುಂಬ ವರ್ಷಗಳ ಕಾಲ ನೀರು ಬಿದ್ದು ಬಿದ್ದು ಆಗಿರೋ ಥರ ಇದೆ. ಒಳಗಡೆ ಹೋಗೋಣ. ಇವಾಗ ಸ್ವಲ್ಪ ಇಂಟ್ರೆಸ್ಟಿಂಗ್. ಅಲ್ಲಿಂದ ಬರೀ ನಡೀಬೇಕು. ಆಲ್ಮೋಸ್ಟ್ ಒಂದು 40 ಮೀಟರ್ಸ್ ಒಳಗಡೆ ಇದ್ದೀವಿ ಅನಿಸುತ್ತೆ. 25 ಮಿನಿಟ್ಸ್ ಆಯಿತು ಒಳಗಡೆ ಬಂದು. ಎಲ್ಲಿ ಮೇಲೆ ಎಲ್ಲ ಹಿಂಗೆ ಇದು ಉಳಿದಿದೆಯಲ್ಲ, ಅದೇ ಲಿಂಗಂ ಫಾರ್ಮೇಷನ್ ಟೈಪ್. ಉಲ್ಟಾ ಮಾಡಿದ್ರೆ ಲಿಂಗ. ಓಕೆ, ಇಲ್ಲಿ ನೋಡ್ಬೋದು ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದೆಲ್ಲ ಏನು ಇದು ಮೇಲಿಂದ ಬರ್ತಾ ಇದೆ, ಇದು ಉಲ್ಟಾ ಮಾಡಿದ್ರೆ ಲಿಂಗ ಥರ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ತುಂಬ ನೀರು ಬಂದು ಬಂದು ಕಲ್ಲು ಸವದಿರೋ ಥರ ಇದೆ. ಇಲ್ಲಿ ನೋಡಿ, ಕಲ್ಲು ತುಂಬ ಸಾವಿರಾರು ವರ್ಷಗಳಿಂದ ಈ ಕಲ್ಲು ನೀರೆದ್ದು ಬಿದ್ದು ಸವದು ಈ ಥರ ಆಗಿದೆ ಅಂತ ನನಗನ್ಸುತ್ತೆ. ಇದು ಅವ್ರು ಹೇಳ್ತಾ ಇದ್ದಾರೆ, ಲಿಂಗು ಉಲ್ಟಾ ಮಾಡಿದ್ರೆ ಲಿಂಗು ಥರ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಥರ ಇಲ್ಲ, ಇದು ನೀರಿನ ಸವಕಳಿ. ತುಂಬ ಸಾವಿರಾರು ವರ್ಷಗಳಿಂದ ನೀರು ಬಿದ್ದು ಆಗಿರೋ ಅಂಥದ್ದು. ಇದು ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ AC ಹಾಕಿದ್ದಾರೆ. ಇಲ್ಲಿ ತುಂಬ ಒಳಗಡೆ ಇದ್ದೀವಿ ನಾವು. ಸಫೋಕೇಶನ್ ಆಗ್ತಾ ಇದೆ. ಸ್ವಲ್ಪ ಸೆಲ್ಫಿ ಸ್ಟಿಕ್ ಕಡಿಮೆ ಮಾಡಿಕೊಂಡು ಆಚೆ. Continuar para cá? Onde ಬಾಯ್. ಓಹ್, Caraca, tem muitas pedras, eu não consigo andar. Uau! ಅಯ್ಯೋ ಅಮ್ಮ, ಚುಚ್ಚತ್ತಮ್ಮ ನನ್ನ ಮಕ್ಕಳು. ಸರಿಯಾಗಿ ದುಡ್ಡು ತಿನ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇದು 3rd ಕ್ಲಾಸ್. ಇದು ನಾರ್ಮಲ್ ಟೆಕ್ನಾಲಜಿ ಅಲ್ಲ, ಇದು ಸ್ಪೇಸ್ ಟೆಕ್ನಾಲಜಿ ಯೂಸ್ ಮಾಡಿರಬೇಕಿದೆ ರೋಡ್. ಸ್ಪೇಸ್ ಟೆಕ್ನಾಲಜಿಯಿಂದ ಮಾಡಿರೋ ರೋಡ್ ನೋಡಿ, ಈ ಥರ ಇದೆ. ಅಟ್ಲೀಸ್ಟ್ 1 kg ಅಂತೂ ವೆಯ್ಟ್ ಡೌನ್ ಆಗುತ್ತಿಲ್ಲ. ಅಷ್ಟು ಸೆಕೆಂಡ್ಸ್ ಬರ್ತಾ ಇದೆ. ಈಗ ಪಾತಾಳ ಗಂಗಾ ಅನ್ನೋ ಪ್ಲೇಸ್ಗೆ ಹೋಗೋಣ. ಫಾಲ್ಸ್ ಸೌಂಡ್ ಕೇಳಿಸ್ತಾ ಇದೆ. ಓಕೆ, ಸೊ ಇವಾಗ ಪಾತಾಳ ಗಂಗಾ ಅನ್ನೋ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಸೊ ಆಬ್ವಿಯಸ್ಲಿ ಹೆಸರಿಗೆ ತಕ್ಕನಾಗಿ ಪಾತಾಳದಲ್ಲೇ ಇದೆ ಅದು. Você gostou muito? Uau! Tem que abrir um pouquinho aqui. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್. ಇಲ್ಲಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್. ಅಲ್ಲಿ ಮೋಸ್ಟ್ಲಿ ಅದು ಲಿಂಗು ಇವರು ಮಾಡಿದ ಥರ ಇದೆ. ಲಿಂಗದಿಂದ ನೀರು ಬರ್ತಾ ಇರೋದು. ಇದೆಲ್ಲ ಸಿಮೆಂಟ್ ಮಾಡಿದ್ದಾರೆ. ಗುಹೆ ಒಳಗಡೆಯಿಂದ ನೀರು ಬರ್ತಾ ಇದೆ.
ಒಳಗಡೆಯಿಂದ ಬರ್ತಾ ಇದೆ. ಮೋಸ್ಟ್ಲಿ ಇದು ಬಿಟ್ಟಿದ್ದಾರೆ ಅನ್ಸುತ್ತೆ ನೀವು, ಅದು ಬರ್ತಾ ಇಲ್ಲ, ಇಲ್ಲಿಂದ ಬಿಟ್ಟಿದ್ದಾರೆ ಟೂರಿಸ್ಟ್ ಅಟ್ರಾಕ್ಟ್ ಮಾಡೋದಕ್ಕೆ. ಬಾಯಾಟಿಕಿ ದಾರಿ, ಮೈಯಲ್ಲಿರೋ ನೀರು ಖಾಲಿ ಆಗೋ ಮುಂಚೆ ಆಚೆಗೆ ಹೋಗೋಣ, ಬೇವತ್ತೋಗ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಕೂಡ ಇದು ತುಂಬ ಮಾಡಿಫಿಕೇಷನ್ಸ್ ಇವ್ರು ಮಾಡಿದ್ದಾರೆ. ಇದು ಸ್ವಲ್ಪ ಓವರ್ ಹೈಪ್ ಆಗಿರೋಂಥ ಜಾಗ ಅಂತ ಅನ್ಸುತ್ತೆ ನನಗೆ. ಯಾವ ಪಳೆ ಉಳಿಕೆನೂ ಇಟ್ಟಿಲ್ಲ, ಏನೂ ಇಟ್ಟಿಲ್ಲ ಇವರು. ಔಟ್. ಓಕೆ, ಇಲ್ಲಿ ನೋಡಿ ನೀರು, ದಾರಿ ಹೆಂಗಿದೆ, ಕಚಡ, ಅರಿಯು. ಇದು ಇವರು ತುಂಬ ಕೈ ಆಡಿಸಿದ್ದಾರೆ ಅನಿಸುತ್ತೆ. ಅದು ನ್ಯಾಚುರಲ್ ಆಗಿ ಸ್ವಲ್ಪ ಇದೆ, ಇವರು ತುಂಬ ಸಿಮೆಂಟ್, ಎಷ್ಟೊಂದು ಸಿಮೆಂಟ್ ಅನಿಸುತ್ತೆ, ಅದು ರಿಯಲ್ ಸ್ಟೋನ್ ಅನಿಸಲ್ಲ. ಲಾಸ್ಟ್ ಟೈಮ್ ನಾವು ಬಂದಾಗ ಅದು ಚೇಂಜಸ್ ತುಂಬ ಮಾಡ್ತಾಯಿದ್ರು. ಸೊ ಆಬ್ವಿಯಸ್ಲಿ ಟೂರಿಸ್ಟ್ ಅಟ್ರಾಕ್ಟ್ ಮಾಡಲಿಕ್ಕೆ ಏನೇನೋ ಮಾಡ್ತಾಯಿದ್ದಾರೆ. ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕಾಗಿತ್ತು, ಅನ್ಫಾರ್ಚುನೇಟ್ಲಿ. ಅಮ್ಮ ಇಲ್ಲಿ ನೋಡಿ ಯಾವ ಥರ ಇದೆ ಇವಾಗ ಪ್ಲೇಸು. ಇದೆಲ್ಲ ರಾಕ್ ಅನಿಸುತ್ತೆ. ನಾವು ಎಂಟ್ರಿ ಆಗ್ತಾ ಇದ್ದಾಗಲೇ ಅದು ದಾರಿ ಸರಿ ಇಲ್ಲ, ತುಂಬ ಕಚ್ಚಡ ಇದೆ, ಕಲ್ಲಿದೆ, ಚೂಪು ಕಲ್ಲು ವಿತ್ ಕಚ್ಚಡ. ಕಾಲು ಇಡ್ತಾ ಇದ್ದಂಗೆ ಕಾಲು ಚುಚ್ಕೊಳ್ಳುತ್ತೆ, ಕಾಲು ಸೈಡ್ಗೆ ಇಟ್ಟರೆ ಜಾರುತ್ತೆ. ಇದೊಂದು ರ್ಯಾಂಟ್ ವೀಡಿಯೋನೇ ಆಗೋಯ್ತು, ಎಲ್ಲರಿಗೂ ಭಯ. ಇಲ್ಲಿ ನೋಡಿ ಯಾವ ಥರ ಇದೆ ಇದು ಸ್ಟೋನ್. ಅಲ್ಲೆಲ್ಲ ಸಿಮೆಂಟ್ ಆಗಿರೋ ಥರ ಇದೆ. ಅದೇ ರಾಕ್ ಶೇಪ್ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ. ನೋಡಿ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ, ಯಾಕೆಂದರೆ ಅಷ್ಟು ಕಚಡ ಇದೆ ರೋಡ್. ಕಚಡ ಕಾಣಬಾರ್ದು ಅಂತ ಲೈಟಿಂಗ್ ಮಾಡಿದ್ದಾರೆ ಅನಿಸುತ್ತೆ. ನೋಡಿ ಎಷ್ಟೇ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ. ಹೋಗೋದು ಸ್ವಲ್ಪ ಸ್ವಲ್ಪ, ಬರಬೇಕಾದ್ರೆ ತುಂಬ ಸ್ಲೋಪ್ ಇದೆ. ಯಾವ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಮತ್ತು ಎಷ್ಟು ಕಷ್ಟ ಆಗಬೇಕೋ ಓಡಾಡೋಕ್ಕೆ, ಎಷ್ಟು ಕಷ್ಟ ಆಗಬೇಕೋ ಅಷ್ಟು ಮಾಡಿದ್ದಾರೆ. ಚೂಪಾದ ಕಲ್ಲು ಹಾಕ್ಬಿಟ್ಟು ಅದರಲ್ಲೇ ಕೆಸರು ಹಾಕಕ್ಕೆ ಬಿಟ್ಟಿದ್ದಾರೆ. ಕಲ್ಲು ಮೇಲಿಟ್ಟರು ಚುಚ್ಚುತ್ತೆ. ಮಣ್ಣು ಮೇಲಿಟ್ಟರೆ ಜಾರುತ್ತೆ. ನಾವಿವಾಗ ಆಲ್ಮೋಸ್ಟ್ ಎಂಡ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಎಕ್ಸಿಟ್. ಈ ಥರ ಇದೆ ವ್ಯೂ. ಚುಚ್ತಾ ಐತೆ ಕಾಲಿಗೆ ಮುಳ್ಳುಗಳು. ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಜಿಂಚಾಕ್ ಲೈಟ್ ಹಾಕಿದ್ದಾರೆ.
ಇನ್ನೂ ಬಿದ್ದೋಗ್ಬಿಡ್ಬೇಕಂತ. ಏನು ಲಾಜಿಕ್ ಇವ್ರದ್ದು. ಫುಲ್ಲು ಜಾತ್ರೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಚೆನ್ನಾಗಿದೆ, ಇಲ್ಲಿ ಪ್ಲೇಸ್ ಇಲ್ಲಿ ನೋಡ್ಬೋದು. ಇಲ್ಲಿ ಅದನ್ನು ಜಾತ್ರೆ ಮಾಡಿಬಿಟ್ಟಿದ್ದಾರೆ. ನಾವಿಲ್ಲಿ ನಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ ಯಾವ ಥರ ಆಗಿದೆ ಕಾಲು ಕೈಯೆಲ್ಲ ಅಂತ. ಅಬಾಷ್ ಮೈ ಸಬಾಷ್ ಓನ್ಲಿ ಮೋಸ್ತ್ರಕ್ ಪೇರ್ನ. ಅಕ್ಕಿ ಸೋಲ್ ನೋಡಿ ಇಲ್ಲಿ ಯಾವ ಥರ ಆಗಿದೆ ಎಲ್ಲ. ಕೆಸರಿಂದ ತುಂಬ್ಕೊಂಬಿಟ್ಟಿದೆ. ಅಷ್ಟು ಗಲೀಜು, ಅಷ್ಟು ಕಾಲು ಕೈಯೆಲ್ಲ ಕೆಸರಾಗಿ ಹೋಗಿದೆ. ಶೇ, ಥರ್ಡ್ ಕ್ಲಾಸ್ ಮೇಂಟೆನೆನ್ಸ್. ಸೊ ಇದಾಗಿತ್ತು ನಮ್ಮ ಬೇಲೂಮ್ ಕೇವ್ ಟ್ರಾವೆಲ್. ಇಲ್ಲಿಗೆ ವಿಡಿಯೋ ಮುಗಿಸೋಣ. ಟಯರ್ಡ್ ಆಗಿದೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸಲ ಭೇಟಿ ಆಗೋಣ. ಬಾಯ್.